ಅವಾಗ ಅಲ್ಲೇನಾಗುತ್ತೆ, ಇಲ್ಲೇನಾಗಿರುತ್ತೆ. ಒಂದು ವೇಳೆ ಕೊಟ್ಟಿದಾರಂದ್ರೆ 1 ಎಕರೆ ಅಲ್ಲಿ ಆಗಲಿ ಸರ್, 2-3 ಬೇಡ ಅಂತ ಅನ್ಸುತ್ತೆ ನನಗೆ. ಅಲ್ಲಿ ಆಗಲಿ, ಬಟ್ ಅದು ಎಷ್ಟು ದಿವಸ ಆಗುತ್ತೋ, 15 ವರ್ಷ ಹೇಳ್ತಿದ್ದಾರೆ, ಇನ್ನು ಎಷ್ಟು ದಿವಸ ಗೊತ್ತಿಲ್ಲಲ್ಲ. ಒಂದು ವೇಳೆ ಅದಕ್ಕಿಂತ ಮುಂಚೆ ಇದಾದ್ರೆ ಇದಂತೂ ಕೆಲಸ ಶುರು ಮಾಡ್ಬಿಡ್ತೀವಿ ನಾವು. ಅಲ್ಲ, ಈಗ ಒಂದು ಹಂತಕ್ಕೆ ಬಂದಿದೆಯಲ್ಲ ಈಗ. ಯಾಕಂದ್ರೆ ಮೊದಲಾದ್ರೆ ಅವರು 2003ರಲ್ಲಿ ಅವರು ಗೀತಾ ಬಲ್ಲಿ ಅವ್ರ ಕೆಲಸ ಹಾಕಿದ್ದು, ಇನ್ನೊಂದು ಅವೆಲ್ಲ ಮುಗಿದು ಹೋಯ್ತು. ಈಗ ಏನೇ ಹೇಳಿದ್ರು ಬಾಲಣ್ಣನವರ ಫ್ಯಾಮಿಲಿಗೆ ಅದ್ರ ಮೇಲೆ ಹಕ್ಕಿಲ್ಲ ಅನ್ನೋದಂತೂ ಖಚಿತ ಆಯ್ತು. ಅವರು ಕೋರ್ಟು ಕಚೇರಿ ಏನೇ ಹೇಳಿದ್ರು ಸ್ಟುಡಿಯೋಕ್ಕೆ ಬಳಸದೇ ಇರೋದ್ರಿಂದ ಅಲ್ವಾ. ಹಾಗಾಗಿ ಸರ್ಕಾರ ಅದರ ವಶಕ್ಕೆ ತಗೋಬಹುದು ಸರ್. ಸರ್ಕಾರದ ಇಚ್ಛಾಶಕ್ತಿ ಎಷ್ಟು ವರ್ಕ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ 2015ರಲ್ಲಿ ಇದೇ ತರ ಮುಟ್ಟುಗೋಲು ಪ್ರಕ್ರಿಯೆ ಆದಾಗ ಸರ್ಕಾರದ ಮಟ್ಟದಲ್ಲಿ ಕೆಲವು ಹೋರಾಟಗಾರರು ಅದನ್ನ ಬಾಲಕೃಷ್ಣ ಅವರ ಜಮೀನನ್ನ ನೀವೇನಾದ್ರೂ ಮುಟ್ಟುಗೋಲು ಹಾಕೊಂಡ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದಕ್ಕೆ ಸರ್ಕಾರ ಪ್ರಕ್ರಿಯೆಯನ್ನೇ ನಿಲ್ಲಿಸಿಬಿಟ್ಟಿತ್ತು. ಈಗ ಅದರ ಆಂತರಿಕವಾಗಿ ಏನಾಗ್ತಿದೆ ಅಂತ ನಮಗೂ ಗೊತ್ತಿಲ್ಲ. ಅದಕ್ಕೆ ಅದನ್ನು ಎಚ್ಚರಿಸುವಂತ ಕೆಲಸ ಅವರೇನು ಅಭಿಮಾನ ಸ್ಟುಡಿಯೋಗೆ ಯಾವ ಉದ್ದೇಶಕ್ಕೆ ಜಾಗ ತಗೊಂಡಿದ್ರು ಆ ಉದ್ದೇಶಕ್ಕೆ ಅವರು ಬದ್ಧರಾಗಿಲ್ಲ, ಮತ್ತೆ ಅದಕ್ಕೆ ಬಳಸ್ತಾ ಇಲ್ಲ. ಆದ್ರಿಂದ ನೀವು ಖಂಡಿತವಾಗ್ಲೂ ತಗೋಬಹುದು. ಮತ್ತೆ ಅವ್ರ ಮೇಲೆ ಅನುಕಂಪ, ಸಿಂಪತಿ ತೋರಿಸೋ ಅಗತ್ಯ ಇಲ್ಲ. ಯಾಕಂದ್ರೆ ಅವ್ರ ತಾತನ ಸಮಾಧಿನೇ ನೆಲಸಮ ಮಾಡಿದವರು ಅವರು. ಸೊ ಆದ್ರಿಂದ ಯಾರಿಗೋಸ್ಕರ ಜಾಗ ಕೊಟ್ಟಿದ್ದಾರೋ ಅವ್ರ ಸಮಾಧಿನೇ ನೆಲೆಗೊಳಿಸ್ತಾರೆ ಅಂತಂದ್ರೆ ಇವರು ವ್ಯವಹಾರಿಕವಾಗಿ ತುಂಬಾ ಮುಂದೆ ಹೋಗ್ಬಿಟ್ಟಿದ್ದಾರೆ. ಇಂಥವ್ರ ವಿಷಯದಲ್ಲಿ ಅನುಕಂಪ ತೋರೋದು ಬೇಡ, ನೀವು ಮುಟ್ಟುಗೋಲು ಹಾಕೊಳ್ಳಿ ಅನ್ನೋ ಒತ್ತಾಯವನ್ನ ನಾವು ದಾಖಲಿಸೋಕ್ಕೋಸ್ಕರ ನಿಯೋಗ ಹೋಗ್ತಾ ಇದೀವಿ. ಜಾರಿಯಲ್ಲಿ ಇಟ್ಟಿದ್ದೀವಿ ಸರ್. ಸರ್ಕಾರಕ್ಕೆ ಈಗ ನಿಯೋಗ ಹೋಗೋದು ಅಂತ ಪ್ಲಾನ್ ಮಾಡಿದ್ದೀವಿ. ಮತ್ತೆ ಹಂಪ ನಾಗರಾಜ್ ಅವರು, ರಕ್ಷಣಾ ವೇದಿಕೆ ನಾರಾಯಣಗೌಡರು, ಇನ್ನೊಂದಷ್ಟು ಸಾಹಿತ್ಯ ಕಲಾವಿದರ ಬಳಗ ಎಲ್ಲ ಸೇರಿಕೊಂಡು ಮುಂದಿನ ವಾರದಲ್ಲಿ ನಿಯೋಗ ಹೋಗ್ತಾ ಇದ್ದೀವಿ. ಖಂಡಿತವಾಗ್ಲೂ ಅಲ್ಲಿ ಅಭಿಮಾನ ಸ್ಟುಡಿಯೋದಲ್ಲಿ ಆಗ್ಲೇಬೇಕು. ಅಲ್ಲಿ ಕೊಟ್ರೆ ಜಾಗ ದೊಡ್ಡದಾಗಿ ಕೊಟ್ರೆ ಇದನ್ನ ಮಾಡೋ ಅಗತ್ಯ ನನಗೇನು ಕಾಣಿಸ್ತಾ ಇಲ್ಲ. ಒಂದ್ ವೇಳೆ 10 ಗುಂಟೆನೆ ಕೊಟ್ರೆ ಅದು ಬರೀ ಏನು ಮಾಡೋಕ್ಕಾಗಲ್ಲ. 10 ಗುಂಟೆ ಅಂದ್ರೆ ಇಷ್ಟಿರುತ್ತೆ, ಅದ್ರಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 10 ಗುಂಟೆ ಪ್ರಶ್ನೆ ಈಗ ಬರುತ್ತೆ. ಯಾಕಂದ್ರೆ 2 ಎಕರೆ ಅಂತಾನೆ, ಎರಡು ಅಲ್ಲ, ಇಡೀ 10 ಎಕರೆ ಜಾಗ ಇದೆಯಲ್ಲ. ಆ ಸ್ಟುಡಿಯೋ ಬಿಟ್ಟು ಅವ್ರೇನೋ ಮಾಡ್ತಾ ಇದ್ದಾರೆ ಅಂತ ಆದ್ರಿಂದ ಅದನ್ನು ವಾಪಸ್ ತಗೊಳ್ಳೋದಂತೂ ಇದೆ. ಮೊನ್ನೆ ನಾನು ಯಾವುದೋ ಒಂದು ಇವರು ಡಿ ಸಿ ಶಂಕರ್ ನೀವು ನೋಡಿದಿರಿ ಅಂತ ಅನ್ಕೋತೀನಿ. ಅವ್ರು ಹೇಳೋದು ಈಗ ಅರಣ್ಯ ಇಲಾಖೆಗೆ ಅವರು ಹ್ಯಾಂಡ್ ಓವರ್ ಮಾಡಿ, ಅರಣ್ಯ ಇಲಾಖೆಯಿಂದ ರೆವಿನ್ಯೂ ಹ್ಯಾಂಡ್ ಓವರ್ ಮಾಡಿದ ಜಾಗ. ಹಾಗಾಗಿ ಮತ್ತೆ ಇದು ನಮ್ದು ಅಂತ ಹೇಳ್ಕೊಳಕ್ಕಾಗಲ್ಲ, ಅದನ್ನು ಬಳಸ್ಬೋದು ಅನ್ನೋ ಅರ್ಥದಲ್ಲಿ ಮಾತಕ್ಕೆ ಕೇಳಿದೆ. ಅದು 2015ರಲ್ಲಿ ಆದಂತಹ ಬೆಳವಣಿಗೆಗಳು ಸರ್. ಅದಾದ್ಮೇಲೆ ಆ ಜಮೀನನ್ನು ಕೂಡ ಇವರು ಕೇಸ್ ಹಾಕಿ ಅದನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ಅದನ್ನ 2 ಎಕರೆ ಕೂಡ ಅದರಲ್ಲಿ ಪಾಣಿ ಇದೆ, ಅದು ಸಪರೇಷನ್ ಆಗಿದೆ. ಬಟ್ ಅದ್ರ ಮೇಲೆ ಕೇಸು ಇವರು ಗೆದ್ದಿದ್ದಾರೆ. ಮತ್ತೆ ಅದ್ರ ಮೇಲೆ ಅಲ್ಲ, ಈಗ ಈ 10 ಎಕರೆ ಇದೆ, 10 ಎಕರೆ ಈಗ ಅದನ್ನೇ ಮುಟ್ಟುಗೋಲು ಹಾಕೋಬೇಕು. ಒಂದು ವೇಳೆ ಮುಟ್ಟುಗೋಲು ಹಾಕೊಂಡ್ರೆ ಅರಣ್ಯ ಭೂಮಿ ಅಂತ ಆ ಕಾಯ್ದೆಯಲ್ಲೇ ಆಗುತ್ತೆ. ಅದು ಇಲ್ಲ ಅಂತ ಇದ್ದಾರೆ ಅವರು. ಜಿಲ್ಲಾಧಿಕಾರಿ ಅವತ್ತು ಮೊನ್ನೆ ಮಾತಾಡ್ತಾ ಇದ್ದಾರೆ. ಡಿ ಸಿ ಶಂಕರ್ ಅವರು 2015ರಲ್ಲಿ, ಈಗ ಮೊನ್ನೆ ಉಪ ಸಂರಕ್ಷಣಾಧಿಕಾರಿ ರವಿಕುಮಾರ್ ಅವರು ಬರೆದಿದ್ರಲ್ಲ, ಅದ್ರ ಪ್ರಕಾರ 1935ರಿಂದ ಕೂಡ ನಾವೆಲ್ಲ ದಾಖಲೆಗಳನ್ನು ಒದಗಿಸಿ ಹೇಳಿರುವಂತದ್ದು ಇದು ಅರಣ್ಯ ಭೂಮಿಯೇ, ಇದನ್ನ ಅದೇ ಮಾನದಂಡದಲ್ಲಿ ಇದನ್ನ ಮುಟ್ಟುಗೋಲು ಹಾಕೊಳ್ಳಿ ಅಂತ. ಅಲ್ಲ, ಅರಣ್ಯ ಭೂಮಿ ಹೌದು, ಆದರೆ ಕಂದಾಯ ಇಲಾಖೆ ಕೊಟ್ಟಿರುವುದರಿಂದ, ಕೊಟ್ಟ ಆದೇಶ ಇರುವುದರಿಂದ ಮತ್ತೆ ವಾಪಸ್ ತಗೋಬೇಕಾದ್ರೆ ಸರ್ಕಾರ ಬೇಕಾದ್ರೆ ಕ್ಯಾಬಿನೆಟ್ನಲ್ಲಿ ಅದನ್ನ ಡಿಸೈಡ್ ಮಾಡಿ ತಗೋಬಹುದು. ಅದು ಸಚಿವ ಸಂಪುಟದಲ್ಲಿ ಅದನ್ನ ನಿರ್ಧಾರ ಮಾಡ್ಕೊಂಡ್ರೆ ಕೋರ್ಟ್ ಬೇರೆಯವರು ಯಾರು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅದು ಸರ್ಕಾರದ ಮಟ್ಟದಲ್ಲಿ ಆಗ್ಬೇಕು. ಸರ್ಕಾರ 10 ಎಕರೆ ತಗೊಂಡು ನಮಗೆ ಒಂದು ಎಕರೆ ಕೊಡ್ಬೋದು ಆರಾಮಾಗಿ. ಬೇಡ ಇಲ್ಲ ಅಂತಂದ್ರು ಅದೊಂದು ಪೂಜಾ ಕೇಂದ್ರವಾಗಿ, ಆರಾಧನಾ ಕೇಂದ್ರವಾಗಿ ಮಾಡ್ಬೋದು ಅದನ್ನು ಪುಣ್ಯ ಭೂಮಿಯಾಗಿ. ಒಂದು ಪಕ್ಷ ಬೇರೆ ಅಂದ್ರೆ ಪ್ರಶ್ನೆಗಳಿಲ್ಲದೆ ಇರೋಷ್ಟು ಉತ್ತರ ಕೊಟ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ನೀವು ಕೂತ್ಕೊಳ್ಳಿ, 1 ನಿಮಿಷ. ಆಯ್ತು ಕಾಂತರಾಜ್, ಸರಿ. ಈಗ 1 ನಿಮಿಷ. ಪ್ರೆಸ್ ಮೀಟ್ ಐ ಥಿಂಕ್ ಮುಗೀತು ಅಂತ ಅನ್ಸುತ್ತೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ನಿಮ್ಮ ಹರೀಶ್ ಮುಖಾಂತರ ನಾನು ಆ ಸಾಫ್ಟ್ ಕಾಪಿಯನ್ನು ಕಳಿಸ್ಕೊಡ್ತೇನೆ, ಈ ಬ್ಲೂ ಪ್ರಿಂಟ್. ಇನ್ನು ನೀವುಗಳೇ ಈ ಹೋರಾಟದಲ್ಲಿ ನನ್ನ ಜೊತೆಗಿದ್ದಂಥವರು ಅಭಿಮಾನಿಗಳು ಮತ್ತು ನೀವುಗಳೇ, ನಿಮ್ಮಿಂದ ಇದೆಲ್ಲವೂ ಕೂಡ ಸಾಧ್ಯ ಆಗ್ತಾ ಇದೆ. ಈ ಒಂದು ಪ್ರಯತ್ನದಲ್ಲೂ ಕೂಡ ಏನೇ ತಪ್ಪುಗಳಾದರೂ ಕೂಡ ನಮಗೆ ತಿದ್ದಿ ಹೇಳಿ, ಆದರೆ ಒಳ್ಳೆಯದನ್ನೇ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಭಾಳ ದಿನಗಳಿಂದ ಒಂದು ಆಸೆ, ಅವರ ಹೆಸರಲ್ಲಿ ಒಂದು ಘೋಷಣೆ ಕೂಗಬೇಕು ಅಂತ ನಿಮ್ಮ ನೇತೃತ್ವದಲ್ಲಿ
15 ವರ್ಷ ಉಸಿರು ಬಿಗಿಡ್ಕೊಂಡು ಕಾಯ್ತಾ ಇದ್ದಂತ ಘೋಷಣೆ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಥ್ಯಾಂಕ್ ಯು. ಈಗ ಇದಾದ್ಮೇಲೆ ಇನ್ನೊಂದ್ಸಲ ಈಗ ಪ್ಲೇ ಆಗುತ್ತೆ ನೋಡಿ. ನನ್ನ ಜೊತೆಲಿ ವಿಷ್ಣು ಪ್ರಕಾಶ್ ಅವರು ಅದಕ್ಕೊಂದು ಸಂಸ್ಥೆ ಮಾಡಿದ್ವಿ. ಆ ಸಂಸ್ಥೆ ಹೆಸರಲ್ಲಿ ರಿಜಿಸ್ಟ್ರೇಷನ್ ಸೇಲ್ ಅಗ್ರಿಮೆಂಟ್ ಆಗಿದೆ. ಸೇಲ್ ಡೀಡ್ಗೆ ಇನ್ನೊಂದಷ್ಟು ಅಮೌಂಟ್ಗಳ ಅವಶ್ಯಕತೆ ಇದೆ. ನಾವು ಒಂದು ಮಾಡಿಕೊಂಡು ಈ ತಿಂಗಳಲ್ಲೇ ಮುಗಿಸ್ತೀವಿ. ಈ ಸ್ಮಾರಕಕ್ಕೆ ಒಟ್ಟಾರೆ ಎಷ್ಟು ಖರ್ಚಾಗಬಹುದು? ಎಸ್ಟಿಮೇಟ್ ಮಾಡಿದ್ರ ಪುನೀತ್ ಎಸ್ಟಿಮೇಟ್ ಆಗಿದೆಯಾ? ಎಸ್ಟಿಮೇಟ್ ಇನ್ನು ರೆಡಿ ಮಾಡ್ತಿದ್ದಾರೆ. ಎಸ್ಟಿಮೇಟ್ ನಾನು ರಿವೀಲ್ ಮಾಡ್ತೀನಿ. ಕೆಲಸಗಳು ಯಾವಾಗಿಂದ ಪ್ರಾರಂಭ ಆಗುತ್ತೆ? ಮುಂದಿನ ತಿಂಗಳಲ್ಲಿ ಮಾಡ್ಬೇಕು ನಾವು, ಯಾಕಂದ್ರೆ ಇನ್ನು 11 ತಿಂಗಳು ಅಷ್ಟೇ ಸಮಯ ಇರೋದಲ್ಲ. ಸೊ ಮುಂದಿನ ತಿಂಗಳಿಂದ ಶುರು ಮಾಡ್ತೀವಿ. ಬಟ್ ಯಾರು ಅದು ಎಲ್ಲಿ ಅಂತ ಕೇಳಬಾರ್ದು, ನಾವು ಹೇಳಲ್ಲ. ಆಮೇಲೆ ನಾ ಇಂಥ ಜಾಗ ಅಂತ ತೋರಿದ ತಕ್ಷಣ ಅದೆಷ್ಟು ಲಿಟಿಗೇಷನ್ ಮಾಡ್ತಾರೆ ಅಂತ ಅಂದಾಜು ಕೂಡ ಮಾಡೋಕ್ಕಾಗಲ್ಲ. ಸೊ ಅದರಿಂದ ನೀವು ಯಾರು ಎಲ್ಲ ಆಗ್ತಿದೆ ಅಂತ ಕೇಳಿಬಿಡಿ. ನಂಬಿಕೆ ಇದೆಯಲ್ವಾ? ಇಷ್ಟೇನಾ ನಮಗೆ? ನಂಬಿಕೆ ಇದ್ರೆ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ನಾವು ಇರ್ತೀವಿ. ಕೇಳಬೇಡಿ ಎಲ್ಲಿ ಅಂತ ಹೇಳ್ಬಿಟ್ಟು. ಆ ಜಾಗದಲ್ಲಿ ಕೆಲಸ ಆಗುತ್ತೆ, ಪುತ್ತಳಿ ಇಡ್ತೀವಲ್ಲ ಆವತ್ತು ರಾಜ್ಯಕ್ಕೆ ಕರೆ ಕೊಡೋಣ. ಸೊ ಅಲ್ಲಿವರೆಗೂ ಆ ಕಟ್ಟಡದ ಕೆಲಸಗಳನ್ನು ಬೇಗ ಮುಗಿಸ್ಬಿಡೋಣ. ಥ್ಯಾಂಕ್ ಯು.